ಸ್ನೇಹಿತರೆ ನಮಸ್ಕಾರ. ನಾವು ಕಬಾಬ್ ರೆಡಿ ಮಾಡ್ತಾಯಿದ್ದೀವಿ. ಮೊದಲನೇದಾಗಿ ಇಂಗ್ರೀಡಿಯೆಂಟ್ಸ್ ಅಂತ ಒಂದು ಬನ್ನೆಲೆಯನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಒಂದಷ್ಟು ನೀರು ಹಾಕಬೇಕು. ಒಂದು 10 ಬ್ಯಾಡಗಿ ಮೆಣಸು ಹಾಕಬೇಕು ನೋಡಿ ಈ ಥರ. ಆಮೇಲೆ ನೋಡಿ 1 ಟೀ ಸ್ಪೂನಷ್ಟು ಓಮಸತ್ವ ಹಾಕಬೇಕು. ಅದಕ್ಕೆ ಓಮಸತ್ವ ಅಂತಾರೆ, ನಾರ್ಮಲಾಗಿ ನಿಮಗೆಲ್ಲ ಓಮ್ ಕಾಳು ಅಂತಾರೆ ಅದಕ್ಕೆ. ಅಂದರೆ ಅದೆಲ್ಲರೂ ಗೊತ್ತಿರುತ್ತೆ, ಜೀರಿಗೆ ಥರ ಇರುತ್ತೆ, ಸ್ವಲ್ಪ ಕಹಿ ಇರುತ್ತೆ ಅದು. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ. ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ನೆಕ್ಸ್ಟು ಮುಚ್ಚಳ ಹಾಕ್ಬಿಟ್ಟು ಬಾಯ್ಲ್ ಮಾಡಬೇಕು ಸ್ನೇಹಿತರೆ. ಇದೇನಪ್ಪ ಅಂದರೆ ಇದು ನಾವು ಈ ನ್ಯಾಚುರಲ್ ಆಗಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಮಾಡೋದು. ಇದಕ್ಕೆ ಯಾವುದೇ ಥರ ಕೆಮಿಕಲ್ ಯೂಸ್ ಮಾಡೋಂಗಿಲ್ಲ. ನೋಡಿ ನನಗೆ ಓಪನ್ ಮಾಡಿದ್ದೀನಿ, ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ನೋಡಿ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆವಾಗ ನೋಡಿ ಕಲರ್ ಹೆಂಗೆ ಇರ್ತಾಯಿದೆ ನೋಡಿ. ಆ ಮೆಣಸಿನ ಕಲರ್ ಮಾತ್ರ ಮಿಕ್ಸ್ ಆಗಬೇಕು. ಓಮದ ಜೊತೆ ನೀಟಾಗಿ ಮಿಕ್ಸ್ ಆಗಿಬಿಡುತ್ತೆ. ಇಲ್ಲಿ ಯಾವುದೇ ಕೆಮಿಕಲ್ಸ್ ಇರೋಲ್ಲ, ಎಲ್ಲ ನ್ಯಾಚುರಲಾಗಿ ಮನೆಯಲ್ಲಿ ಏನು ಸಿಗುತ್ತೋ ಅದನ್ನು ನಾವು ಯೂಸ್ ಮಾಡ್ಕೊತೀವಿ ನೋಡಿ. ಇವಾಗ ಆ ಕಲರ್ ನೋಡಿ ಹೆಂಗೆ ಬರ್ತಾಯಿದೆ ನೋಡಿ. ಅದೇ ಒಂಥರ ಬಾಯ್ಲ್ ಮಾಡಬೇಕಾದ್ರೆ ಒಂದು ಇದು ಬರುತ್ತೆ ನೋಡಿ, ಒಂದು ಸ್ಮೆಲ್ ಬರುತ್ತೆ. ಅದೇ ಒಂಥರ ಚೆನ್ನಾಗಿರುತ್ತೆ. ನೀವು ಅದನ್ನು ಮಾಡಿದ್ರೇ ಗೊತ್ತಾಗುತ್ತೆ ನಿಮಗೆ, ಇಲ್ಲಾಂದರೆ ಗೊತ್ತಾಗಲ್ಲ. ಇಲ್ಲಿ ಆ ಥರ ಸ್ಮೆಲ್ ಇರುತ್ತೆ. ನಾನು ಆಲ್ರೆಡಿ ಒಂದು ಇದರಲ್ಲಿ ಸ್ವಲ್ಪ ಅದಕ್ಕೆ ಬೇಕಾಗಿರೋ ನ್ಯಾಚುರಲ್ ಆಗಿರೋ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೀನಿ ನೋಡಿ. ಒಂದು ಶುಂಠಿ ಇಟ್ಕೊಂಡಿದ್ದೀನಿ, ಒಂದು ಜಿಂಜರು, ಆಮೇಲೆ ಒಂದು 10 ಕಾಲಷ್ಟು ಗಾರ್ಲಿಕ್ ಇಟ್ಕೊಂಡಿದ್ದೀನಿ. ಕರಿಮೆಣಸಿದೆ ನೋಡಿ. ಇವಾಗ ಒಂದು ಕರಿಮೆಣಸು ಒಂದು 10 ಕಾಲು ಕರಿಮೆಣಸು ಹಾಕ್ತಾಯಿರ್ತೀನಿ. ಕರಿಮೆಣಸು ಹಾಕ್ಬಿಟ್ಟು 10 ಕಾಲಷ್ಟು ಕರಿಮೆಣಸು. ಆಮೇಲೆ ಆಲ್ರೆಡಿ ನಾನು ಗಾರ್ಲಿಕ್ ಇಟ್ಕೊಂಡಿದ್ದೀನಿ, ಅಂದರೆ ಇದು ಬೆಳ್ಳುಳ್ಳಿ ಒಂದು 10 ಆಲ್ರೆಡಿ ಸುಲಿದ್ಬಿಟ್ಟು ಇಟ್ಕೋಬೇಕು. ಅದನ್ನು ಹಾಕಿದ್ದೀನಿ ನೋಡಿ ಸ್ನೇಹಿತರೆ, ನಿಮ್ಮ ಕಣ್ಮುಂದೆ ಹಾಕ್ತಾಯಿದ್ದೀನಿ. ಬೇರೆ ಇದಿಷ್ಟು ಬಿಟ್ಬಿಟ್ಟು ಬೇರೆ ಏನು ಎಕ್ಸ್ಟ್ರಾ ಹಾಕ್ತಾಯಿಲ್ಲ ನೋಡಿ. ಅದಕ್ಕೆ ಒಂದಷ್ಟು ನೀರು, ಅಂದರೆ ಅದು ಪುಡಿ ಹಾಕೋಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರು, ಜಾಸ್ತಿ ಹಾಕಬೇಡಿ ನೀರು. ಜಾಸ್ತಿ ನೀರು ಹಾಕಿದ್ರೆ ಏನಾಗುತ್ತೆ ಅಂದರೆ ಫುಲ್ಲು ನೀರಾಗುತ್ತೆ. ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕಬೇಕಾಗತ್ತೆ. ಅದಕ್ಕೆ ರುಚಿಗೆ ಎಷ್ಟು ಬೇಕಾಗ್ಬೋದು ಅಷ್ಟು. ಆಮೇಲೆ ಬೇಕಾದ್ರೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ನೀವು, ಹೆಚ್ಚು ಕಮ್ಮಿ ಆಯಿತು ಅಂದರೆ. ಒಂದು ಅಂದಾಜು ಮೇಲೆ ಹಾಕಿದ್ದೇನೆ, ಒಂದು ಅಪ್ರಾಕ್ಸಿಮೇಟ್ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಜೊತೆಗೆ ಒಂದು ಮೊಟ್ಟೆ ಹಾಕಬೇಕಾಗುತ್ತೆ ಸ್ನೇಹಿತರೆ. ನಾನು ಆಲ್ರೆಡಿ ಒಂದು ಮೊಟ್ಟೆನ ಇಟ್ಕೊಂಡಿದ್ದೀನಿ, ನನ್ನ ಹತ್ರ ರೆಡಿ ಮಾಡಿ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಮೊಟ್ಟೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಸಿನ ಹಾಕಬೇಕು. ಅರಸಿನ ಏನಕ್ಕೆ ಹಾಕ್ತೀವಿ ಅಂದರೆ ಈ ಮೊಟ್ಟೆ ಹಾಕೋದ್ರಿಂದ ಅದೊಂದು ಸ್ವಲ್ಪ ಇದಾಗುತ್ತೆ, ಒಂಥರ ಸ್ಮೆಲ್ಲಲ್ಲ, ಒಂಥರ ಇದಿರುತ್ತೆ, ಅದು ಮೊಟ್ಟೆ ಸ್ಮೆಲ್ ಇರುತ್ತೆ. ಅದು ಹೋಗ್ಬೇಕು ಅನ್ನೋ ಕಾರಣಕ್ಕೆ ನಾನು ಆಲ್ರೆಡಿ ಅರಸಿನ ಹಾಕ್ಕೊಂಬಿಟ್ಟಿದ್ದೀನಿ. ಇವಾಗ ನೋಡಿ ಮೊಟ್ಟೆ ಹಾಕಿದ್ದೀನಿ. ಮೊಟ್ಟೆ ಏನಂದರೆ ಬರೀ ವೈಟ್ ಮಾತ್ರ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಬೇಕು. ಬರೀ ವೈಟ್ ಮಾತ್ರ ಹಾಕ್ಬಾರ್ದು. ಕೆಲವರು ಏನು ಮಾಡ್ತಾರೆ ಬರೀ ವೈಟ್ ಮಾತ್ರ ಹಾಕ್ತಾರೆ, ಎರಡನ್ನೂ ಹಾಕ್ಬಿಟ್ಟು ಮಿಕ್ಸಿಲಿ ಹಾಕಿದ್ದೀನಿ. ಮಿಕ್ಸಿಲಿ ಹಾಕಿ ಚೆನ್ನಾಗಿ ರುಬ್ಬಿದ್ದೀನಿ ನೋಡಿ. ಇವಾಗ ಕಲರ್ ನೋಡಿ ಹೆಂಗೆ ಬಂದಿದೆ ನೋಡಿ, ರೆಡ್ ಕಲರ್ ನೀಟಾಗಿ ಬಂದಿದೆ. ಇವಾಗ ಅದಕ್ಕೆ ನಾನು ಆಲ್ರೆಡಿ ಕಾರ್ನ್ಫ್ಲವರ್ ಇಟ್ಕೊಂಡಿದ್ದೀನಿ. ನಾನು ಕಾರ್ನ್ಫ್ಲವರ್ನ ಹಾಕ್ಕೋಬೇಕಾಗುತ್ತೆ. ಏನಕ್ಕಂದರೆ ಸ್ವಲ್ಪ ಕ್ರಿಸ್ಪಿ ಬರೋಲ್ಲ ಇದು ಹಾಕಿದ್ರೆ. ನಾವು ಮೊಟ್ಟೆ ಹಾಕಿದ್ರೆ ಕ್ರಿಸ್ಪಿ ಸ್ವಲ್ಪ ಕಮ್ಮಿ ಇರುತ್ತೆ. ಇವಾಗ 3 ಸ್ಪೂನ್ ನಾನು ಕಾರ್ನ್ಫ್ಲವರ್ ಹಾಕಿದ್ದೀನಿ. ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಕ್ರಿಸ್ಪಿ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಇದು ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ನೋಡಿ. ಕಲರ್ ಹೆಂಗೆ ಬಂತು ನೋಡಿ. ಇವಾಗ ನ್ಯಾಚುರಲ್ ಆಗಿ ಕಲರ್ ಬಂದಿದೆ, ಏನೂ ಬೇರೆ ಹಾಕಿಲ್ಲ. ನಾನು ಇವಾಗ ಆಲ್ರೆಡಿ ಅರ್ಧ kg ಚಿಕನ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನೋಡಿ ಇವಾಗ ಹಾಕ್ತಾಯಿದ್ದೀನಿ. ಅದಕ್ಕೆ ಆ ಚಿಕನ್ ಹಾಕ್ಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಮಾಡಬೇಕಂದ್ರೆ ಎಲ್ಲ ಪೀಸು ರೆಡ್ ಆಗಿಬಿಡ್ಬೇಕು. ಆ ಗ್ರೇವಿ ಎಲ್ಲ ಅದ್ರ ಮೇಲೆ ಅಂಟ್ಕೊಂಡಿರ್ಬೇಕು. ಎಲ್ಲ ನಾನೇನು ಮಸಾಲೆ ಮಾಡಿದ್ದೀನಿ ಎಲ್ಲ ಅದ್ರ ಮೇಲೆ ಅಂಟ್ಕೊಂಡಿರಬೇಕು. ಈಗ ಆಲ್ರೆಡಿ ಎಣ್ಣೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇವಾಗ ಎಣ್ಣೆಗೆ ನೀಟಾಗಿ ಹಾಕ್ಬೇಕಾದ್ರೆ ಒಂದೊಂದೇ ಹಾಕ್ಬೇಕು. ನಾನು ಆಲ್ರೆಡಿ ಹಾಕಿದ್ದೀನಿ ನೋಡಿ. ನೀಟಾಗಿ ಹಾಕ್ಬೇಕು. ಅದು ಹಂಗೆ ಅಂಟ್ಕೊಂಡಿರುತ್ತೆ. ಅದು ನೋಡಿ ಹಾಕಿ ಎಷ್ಟು ನೀಟಾಗಿದೆ ಅಂದರೆ ಅದು ಬಿಡ್ತಾಯಿಲ್ಲ, ಅದ್ರ ಪೀಸ್ ಮೇಲೆ ಹಂಗೆ ಅಂಟ್ಕೊಂಡಿದೆ. ಎಣ್ಣೆ ಜಾಸ್ತಿ ಹೀಟ್ ಮಾಡಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾರೆ, ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ನ್ಯಾಚುರಲಾಗಿ ಮಾಡೋದಿದ್ರೆ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತೀವಿ. ಯಾಕಂದರೆ ಎಲ್ಲ ನಮಗೆ ನ್ಯಾಚುರಲಾಗಿ ಏನು ಸಿಗುತ್ತೆ ಅದನ್ನೇ ಮಾಡ್ತೀವಿ. ಕೋಕೋನಟ್ ಆಯಿಲ್ ನಾವು ಮನೆಯಲ್ಲೇ ತೆಗೆಸಿರ್ತೀವಿ. ಮನೆಯಲ್ಲೇ ತೆಂಗಿನಕಾಯಿ ಕೊಟ್ಬಿಟ್ಟು ತೆಗೆಸಿರ್ತೀವಿ. ಯಾವುದು ಔಟ್ಸೈಡ್ ಕೆಮಿಕಲ್ಸ್ ಬರೋಲ್ಲ, ಏನು ಬರೋಲ್ಲ. ಚಿಕನ್ ಒಂದಷ್ಟೇ ನಾವು ಔಟ್ಸೈಡ್ ತಗೊಬಂದು ಹಾಕ್ತೀವಿ. ಬ್ಯಾಡಗಿ ಮೆಣಸು, ಬೆಳ್ಳುಳ್ಳಿ ಎಲ್ಲ ನ್ಯಾಚುರಲಾಗಿ ಹೆಂಗೆ ಸಿಗುತ್ತಾ ಹಂಗಂಗೆ ಹಾಕ್ತಿರ್ತೀವಿ. ಅದಕ್ಕೆ ಯಾವುದೇ ಕೆಮಿಕಲ್ಸ್ ಆ್ಯಡ್ ಆಗಿರೋಲ್ಲ, ಯಾವುದೇ ಕಲರ್ ಆ್ಯಡ್ ಆಗಿರೋಲ್ಲ. ನೋಡಿ ಇವಾಗ ಹೆಂಗೆ ಬಾಯ್ಲ್ ಆಗ್ತಾಯಿದೆ. ಅದು ಬಾಯ್ಲ್ ಆಗ್ತಾ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಇದು ಆ ಆಯಿಲಲ್ಲಿ ಚೆನ್ನಾಗಿ ಬಾಯ್ಲ್ ಆಗಬೇಕು. ಮಿಕ್ಸ್ ಮಾಡ್ತಾ ಇರಬೇಕು. ಸ್ವಲ್ಪ ಡ್ರೈ ಆದಮೇಲೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಹೋಗುತ್ತೆ. ಕಲರ್ ರೆಡ್ ಇರೋದು ಸ್ವಲ್ಪ ಈಗ ಎಲ್ಲೋ ಇಶ್ಯೂ ಇತ್ತು, ಅದು ರೆಡ್ ಬಂದಿದೆ. ಸ್ವಲ್ಪ ಡಾರ್ಕ್ ಬ್ರೌನ್ ಇಶ್ಯೂಗೆ ಹೋಗ್ಬಿಡುತ್ತೆ ನೋಡಿ. ಬಾಯ್ಲ್ ಆಗ್ತಾ ಬ್ರೌನಿಶ್ ಹೋಗುತ್ತೆ. ನಮಗೆ ಅದು ಗೊತ್ತಾಗುತ್ತೆ, ಈಗ ಬಾಯ್ಲ್ ಆಗ್ತಾಯಿದೆ ಅನ್ನೋದು ಗೊತ್ತಾಗುತ್ತೆ. ಆ ಕಲರ್ ನೋಡಿದ್ರೇ ಗೊತ್ತಾಗುತ್ತೆ. ಆ ಕಲರು ಇನ್ನೂ ಸ್ವಲ್ಪ ಬಾಯ್ಲ್ ಆಗ್ತಾಯಿದೆ ಅಂತ ಸ್ವಲ್ಪ ನೀಟಾಗಿ ಇನ್ನೂ ಸ್ವಲ್ಪ ಡಾರ್ಕಾಗಿ ಬಂದುಬಿಡುತ್ತೆ ಕಲರ್. ಆ ಕಲರ್ ಬಂದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಉಲ್ಟಾ ಹಾಕ್ಬೇಕಾಗುತ್ತೆ. ಎಲ್ಲ ಕಡೆ ಬಾಯ್ಲ್ ಆಗೋ ಥರ ಮಿಕ್ಸ್ ಮಾಡ್ಕೊಂಡು ನೋಡಿ. ಇವಾಗ ಕಲರ್ ಹೆಂಗೆ ಚೇಂಜ್ ಆಗಿದೆ, ಈ ಥರ ಕಲರ್ ಚೇಂಜ್ ಆಗ್ತಾಯಿದ್ದಂಗೆ ಗೊತ್ತಾಗ್ಬಿಡ್ತು. ಇನ್ನೂ ಜಾಸ್ತಿ ಬಾಯ್ಲ್ ಮಾಡಬಾರ್ದು,
ಆ ಕಲರ್ ನೀಟಾಗಿ ಬ್ರೌನಿಶು ರೆಡ್ಡಿಂದ ಸ್ವಲ್ಪ ಬ್ರೌನಿಶು ಬರುತ್ತೆ. ಇದು ಮಾಡ್ತಂದರೆ ತೆಗಿಬೇಕು. ಅದನ್ನು ತೆಗೆದುಬಿಟ್ಟು ನಾವು ಆಲ್ರೆಡಿ ನೋಡಿ ಈ ಥರ ತೆಗಿಬೇಕು. ತೆಗೆದುಬಿಟ್ಟು ಅದಕ್ಕೆ ನೀಟಾಗಿ ನಿಂಬೆಹಣ್ಣು ಹಾಕಿ ಡ್ರೆಸ್ಸಿಂಗ್ ಮಾಡಬೇಕು ಸ್ನೇಹಿತರೆ. ಇದು ಮಾಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಮನೆಯಲ್ಲಿ ನೀವು ಟ್ರೈ ಮಾಡಿ ಈ ಥರ ಅಡುಗೆ ಮಾಡೋಕ್ಕೆ. ಇದಕ್ಕೇನು ಕೆಮಿಕಲ್ಸ್ ಇರೋಲ್ಲ, ಏನಿರಲ್ಲ, ನ್ಯಾಚುರಲ್ ಕಲರ್ ಎಲ್ಲ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಾಗಿರುತ್ತೆ. ಟೇಸ್ಟ್ ಆಗಿಬಿಟ್ಟು ನೋಡಿಬಿಟ್ಟು ಕಮೆಂಟ್ ಮಾಡಿ, ನಮ್ಮ ವೀಡಿಯೋಗೆ ಕಮೆಂಟ್ ಮಾಡಿ ಹೆಂಗಿದೆ ಅಂತ ನೋಡಿ. ಮನೆಯಲ್ಲಿ ಎಲ್ಲ ನೀಡಿ ರುಚಿಯಾಗಿದೆ ಸ್ನೇಹಿತರೆ. ಥ್ಯಾಂಕ್ ಯು, ಧನ್ಯವಾದಗಳು.